ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಳ್ಳುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಪಂಚಮಸಾಲಿ ಸಮಾಜದವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಹಾಗೂ ಜಾತಿಯ ಕಾಲಂನಲ್ಲಿ ಪಂಚಮಸಾಲಿ ಕೋಡ್ A0868 ಅಂತ ಬರೆಸಬೇಕು ಅಂತ ಕಾಗವಾಡ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ಹಾಗೂ ಅರಳಿಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಬಸನಗೌಡ ಪಾಟೀಲ ಬಮ್ನಾಳ್ ಹೇಳಿದ್ದಾರೆ. ಇಂದು ಅಥಣಿ ತಾಲೂಕಿನ ಅರಳಿಹಟ್ಟಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ಜಾತಿ ಸಮೀಕ್ಷೆ ವಿಷಯದಲ್ಲಿ ಸಮಾಜ ಬಾಂಧವರು ಯಾವುದೇ ರೀತಿಯ ಗೊಂದಲ ಮಾಡಿಕೊಳ್ಳಬಾರದು. ನಾವು ಹೇಳಿದ್ದನ್ನ ಬರೆದುಕೊಂಡಿದ್ದಾರೆ ಎಂದು ಕೇಳಿ ಖಾತ್ರಿ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ಎಲ್ಲರ ಅಭಿಪ್ರಾಯವನ್ನು ಪಡೆಯಲಾಗಿದೆ ಎಂದಿದ್ದಾರೆ. ಇವತ್ತು ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಏನು ರಾಜ್ಯಾದ್ಯಂತ ತಾಲೂಕಾದ್ಯಂತ ಎಲ್ಲ ಕಡೆ ತಿರುಗಾಡಿ ಈ ಸಮಾಜದ ಏಳಿಗೆಗಾಗಿ ಸದಾ ಹೋರಾಡುತ್ತಾ ಬಂದಿದ್ದು, ಈಗ ತಾನೇ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮುಖಾಂತರ ಏನು ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಮನೆ ಮನೆಗೆ ತೆರಿಗೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಆ ಜಾತಿ ಗಣತಿಯಲ್ಲಿ ಮನೆಗೆ ಭೇಟಿ ಕೊಟ್ಟಾಗ ಜಾತಿ ಗಣತಿಯ ಮಾಡೋರೇನು ಮನೆಗೆ ಭೇಟಿ ಕೊಡ್ತಾರಲ್ಲ, ಆವಾಗ ಲಿಂಗಾಯತ ಸಮಾಜದವರು ಲಿಂಗಾಯತ ಪಂಚಮಸಾಲಿ ಅಂತೇಳಿ ಜಾತಿ ಕಾಲಂನಲ್ಲಿ ಬರೆಸಬೇಕು. ಅದೇ ರೀತಿ ಈಗಾಗಲೇ ನಾವು ಲಿಂಗಾಯತ ಪಂಚಮಸಾಲಿ ಸಮಾಜದ A+0868 ಅಂತ ಬರೆಸ್ಬೇಕಂತ ಕೂಡಲ ಸಂಗಮ ಜಗದ್ಗುರುಗಳು ಹೇಳಿದರು. ಆ ರೀತಿ ನಾವು ಬರೆಸಬೇಕು. ಈಗಾಗಲೇ ಕೂಡಲ ಸಂಗಮದ ಪಂಚಮಸಾಲಿ ಪ್ರಥಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಪಂಚಮಸಾಲಿ ಘಟಕಗಳಿಗೆ ಭೇಟಿ ಕೊಟ್ಟು ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ನೀಡಿದ್ರು. ಎಲ್ಲರ ಅಭಿಪ್ರಾಯ ಪಡೆದು ಸರ್ವಾನುಮತದಿಂದ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸುವಂತೆ ಸಮಾಜಕ್ಕೆ ತಿಳಿಸಿದ್ದಾರೆ. ಏನಿಲ್ಲ, ನಮ್ಮ ಸಮಾಜದವರೆಗೂ ನಾವೆಲ್ಲ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ವಿ. ನಾವೆಲ್ಲ ಲಿಂಗಾಯತ ಅಂತಾನೆ ಬರೆಸ್ತಾರೆ. ಮುಂಚೆ ಅವಾಗ ಉಳಿದ ಎಲ್ಲ ಪಂಗಡ ತಮ್ಮ ಜಾತಿ ಬರೆಸ್ತಾ ಇದ್ರು. ಲಿಂಗಾಯತ ಅಂತ ಬರೆಸುವಂಥ ಪಂಚಮಸಾಲಿ ಮಾತ್ರ. ಯಾವಾಗ ನಮ್ಮ ಸಂಘಟನೆ ಶುರುವಾಯಿತು, ಈಗ ನಮಗೇನಾಗೈತಿ, ನಮ್ಮ ಜಾತಿಯ ಸಂಖ್ಯೆಯನ್ನು ಎಷ್ಟು ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಮೀಸಲಾತಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ಉಪಜಾತಿಯನ್ನು ಬರೆಸ್ಬೇಕನ್ನುವಂಥ ಒಂದು ವಿಚಾರ. ಅದಕ್ಕೋಸ್ಕರವಾಗಿ ಫಸ್ಟ್ ಟೈಮ್ 2015 ಇಸ್ವಿಗೂ ಜಾತಿ ಗಣತಿ ಮಾಡಿದ್ವಿ. ಅವತ್ತಿಗೂ ನಮ್ಮ ಸಮಾಜ ಸಂಘಟನೆ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ನಾವು ಯಾರಪ್ಪ ಲಿಂಗಾಯತ ಅಂತೇಳಿ, ಬಟ್ ಪಂಚಮಸಾಲಿ ಅಂತ ಹೇಳ್ಕೊಳ್ಳೋದು ಹೋದರೆ ನಮ್ಮ ಒಳಜಾತಿ ಎಷ್ಟೊಂದು ಗೊತ್ತಾಗೋದಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ದೊಡ್ಡ ಸಮಾಜ ಮೊದಲಿಂದಲೂ ಲಿಂಗಾಯತ ಅಂತನೂ ಬರೆಸಿರ್ತಕ್ಕಂಥದ್ದು ನಮ್ಮೆಲ್ಲ ಹಂಗೆ ಅದು. ಈಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಒಳಜಾತಿಯನ್ನು ಎಲ್ಲರೂ ಮಾಡೋಕತ್ತಾರೆ. ಆಗ ನಮ್ಮ ಒಳಜಾತಿ ಹೆಸರನ್ನು ಬರೆಸ್ಬೇಕಾಗಿರ್ತಕ್ಕಂಥದ್ದು ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಮತ್ತು ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟಂಥ ಒಂದು ಅವಕಾಶ. ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಆಲೋಚನೆ. ಯಾಕಂದರೆ ಸರ್ಕಾರ ಗೊತ್ತೈತಿ ಏನು ಮಾಡಿದ್ದಾರೆ ಬಟ್ ನಾನು ಹೇಳಕ್ಕೆ ಹೋಗಲ್ಲ. ಮತ್ತು ಅದು ಹೇಳೋದಕ್ಕೆ ಕೆಲವ್ರಿಗೆ ಭಾಳ ಬೇಜಾರಾಗುತ್ತೆ. ನೀವೆಲ್ಲ ನೋಡಿದಿರಿ, ಪ್ರಾಮಾಣಿಕವಾದಂಥ ಹೋರಾಟ ಮಾಡುವಂಥ ಹೋರಾಟಗಳ ಮೇಲೆ ಏನೇನಾಯಿತು ಏನಂತೆಲ್ಲ ಗೊತ್ತಿದೆ. ಅದಕ್ಕೆ ಈಗ ನಮಗೇನು ಮುಂದಿರುವಂಥ ದೊಡ್ಡ ಸವಾಲಿದೆ. ಮೀಸಲಾತಿ ಚಳವಳಿ ಯಾವತ್ತು ನಿರಂತರ. ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈ ಸಿಗೋವರೆಗೂ ಹೋರಾಟ ನಿರಂತರ ಇದೆ. ಬಟ್ ಈಗ ಮುಂದಿರುವಂಥ ಭಾಳ ದೊಡ್ಡ ಸವಾಲು ಏನಪ್ಪ ಅಂದರೆ ಜಾತಿ ಗಣಿತ ಬಿಟ್ಟಿದ್ದ ಇದನ್ನು ಸಮರ್ಥವಾಗಿ ಎದುರಿಸಬೇಕು. ಅದ್ರ ಕಡೆ ಗಮನ ಕೊಡಿ ಕೆಲಸವನ್ನು ನಾವು ಮಾಡೋದು. ಯಾಕಂದರೆ ಕಳೆದ ಹಲವು ವರ್ಷದವರು ಹೋರಾಟ ನಮ್ಮ ನಿರಂತರ ಐತಿ ನಮ್ಮದು. ಈಗ ಸರ್ಕಾರಗಳು ಯಾವ ರೀತಿಯಾಗಿ ಕೆಲವರು ಸ್ಪಂದನೆ ಮಾಡಿರ್ಬೋದು, ಕೆಲವು ಸ್ಪಂದನೆ ಮಾಡದಿರ್ಬೋದು. ಅವ್ರು ಸ್ಪಂದನೆ ಮಾಡಿರಂತೇಳಿ ನಾವು ಖುಷಿ ಆಗಲ್ಲ, ಸ್ಪಂದನೆ ಮಾಡಿದಂತೆ ನಿರಾಶೆ ಆಗಲ್ಲ. ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡ್ತೀವಿ. ಆದ್ದರಿಂದ ಸಮಾಜ ಬಾಂಧವರು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7 ತನಕ ಜರುಗಲಿರುವ ಜಾತಿ ಗಣತಿಯಲ್ಲಿ ಎಲ್ಲರೂ ಕೂಡ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸುವಂತೆ ವಕೀಲರು ಪರಿಷತ್ ಅಧ್ಯಕ್ಷ SS ಪಾಟೀಲ ಮನವಿ ಮಾಡಿದರು. ಸಿದ್ದಯ್ಯ ಹಿರೇಮಠ್, ಟಿವಿ 20 ಕನ್ನಡ ನ್ಯೂಸ್, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.